ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ ಒಂದಲ್ಲ ಎರಡಲ್ಲ, ನಿಮಗೆ 4,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಬಕ್ರೀದ್ ಹಬ್ಬದ ಸ್ಟಾರ್ಟಿಂಗ್ ನಲ್ಲಿ ಕೂಡ ನಿಮಗೆ ದುಡ್ಡು ಜಮಾ ಆಗತ್ತೆ. ಬಕ್ರೀದ್ ಹಬ್ಬ ಮುಗಿದ ಮೇಲೆ ಕೂಡ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗುತ್ತೆ. ಒಟ್ಟಾರೆಯಾಗಿ ಒಮ್ಮೆ ಪ್ರಾರಂಭವಾಗಿದೆ ಅಂದ ಬಳಿಕ ಅದು ಮುಕ್ತಾಯದವರೆಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ದಿನ ಆಗಬಹುದು. ಹೀಗಾಗಿ ಬಕ್ರೀದ್ ಹಬ್ಬ ಮುಗಿದ ಮೇಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗ್ಬಹುದು. ಹಾಗಾಗಿ ಬನ್ನಿ, ಯಾವ್ಯಾವ ತಿಂಗಳ ಹಣ ಜಮಾ ಆಗ್ತಾ ಇದೆ, ಮಾರ್ಚ್ ಹಾಗೂ ಏಪ್ರಿಲ್, ಹಾಗಾದ್ರೆ ಯಾವ ಕಂತಿನ ಹಣ ಇವು? ಸೊ ಈ ಪ್ರಶ್ನೆ ಕೂಡ ಉಂಟಾಗಬಹುದು. ಹಾಗಾಗಿ ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ಅಂದ್ರೆ 29ನೇ ಕಂತ ಅಥವಾ 30ನೇ ಕಂತ ಅಥವಾ 31ನೇ ಕಂತ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜೊತೆಗೆ ನನಗೆ ಹಣ ಬರ್ತಾ ಇಲ್ಲ, ನಿಮ್ಮ ಅಕೌಂಟ್ಗಳಿಗೆ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಅದಕ್ಕೂ ಕೂಡ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ 4,000 ಹಣದ ಬಗ್ಗೆ ಅಷ್ಟೇ ಅಲ್ಲ, ಇನ್ನು ಉಳಿದಿರತಕ್ಕಂತಹ ಪೆಂಡಿಂಗ್ ಹಣದ ಬಗ್ಗೆನೂ ಕೂಡ ಮಾಹಿತಿಯನ್ನು ಒದಗಿಸಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ 28ನೇ ಕಂತಿನ ಹಣ ಕ್ಲಿಯರ್ ಆಗಿದೆ. ಅಂದ್ರೆ ಜನವರಿ ತಿಂಗಳ ಹಣ. 29ನೇ ಕಂತಿನ ಹಣವೂ ಕೂಡ ಅಂದ್ರೆ ಫೆಬ್ರವರಿ ತಿಂಗಳ ಹಣ ಪ್ರಾರಂಭವಾಗಿದ್ದು ಹತ್ತತ್ರ ಸುಮಾರು 32 ಲಕ್ಷ ಫಲಾನುಭವಿಗಳಿಗಾದ್ರೂ ದುಡ್ಡು ಜಮಾ ಆಗಿದೆ. ಓಕೆ, ಅದರಲ್ಲಿ ಏನು ತೊಂದರೆ ಇಲ್ಲ ಮತ್ತು ಇದು ನಿಜ ಕೂಡ ಹೌದು. ಆದ್ರೆ ಆ ಸಂದರ್ಭದಲ್ಲಿ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿದ್ವಂತೆ. ಸೊ ಆ ತಾಂತ್ರಿಕ ದೋಷದಿಂದಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿದೆಯಾ ಅಥವಾ ಇಲ್ವಾ ಅನ್ನುವಂತಹ ಡೌಟ್ಸ್ಗಳು ಕೂಡ ಇದ್ದಾವೆ. ಮತ್ತು ಲಕ್ಷಾಂತರ ಫಲಾನುಭವಿಗಳಿಗಂತೂ ದುಡ್ಡು ಬಂದಿಲ್ಲ. ಅದರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಹೊರತುಪಡಿಸಿ ಇನ್ನೂ ಲಕ್ಷಾಂತರ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ. ಪ್ರಾರಂಭದಲ್ಲಿ ಅಷ್ಟೇ ಬಿಡುಗಡೆ ಆಗಿದ್ದ ಕಾರಣಕ್ಕಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಬಂದಿತ್ತು. ಆದರೆ ಅಲ್ಲಿ ಇನ್ನೂ ಸಾಕಷ್ಟು ಫಲಾನುಭವಿಗಳು ಪೆಂಡಿಂಗ್ ಉಳಿದಿದ್ದಾರೆ. ಹಾಗಾಗಿ ಸರ್ಕಾರ ಇನ್ನೂ ದುಡ್ಡು ಜಮಾ ಮಾಡೋದು ಬಹಳಷ್ಟು ಬಾಕಿ ಇದೆ. ಅದರ ಜೊತೆಗೇನೆ ಈಗ ಮಾರ್ಚ್ ಅಂದ್ರೆ 30ನೇ ಕಂತಿನ ಹಣವನ್ನು ಕೂಡ ನಾನು ಪ್ರಾರಂಭಿಸ್ತಾ ಇದ್ದೀವಿ ಅಂತ ಸ್ಪಷ್ಟನೆಯೊಂದನ್ನು ಸರ್ಕಾರ ಕೊಟ್ಟಿದೆ. ಅದರ ಜೊತೆಗೆ 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಮುಂದಾಗಿದೆ. ಈ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಲಾಗ್ತಾ ಇದೆ. ಈಗ 3 ತಿಂಗಳ ಹಣವನ್ನ ಸರ್ಕಾರ ಪೆಂಡಿಂಗ್ ಉಳಿಸಿದ್ದು ಇವುಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಇದೆ ಅಂತ ಹೇಳಬಹುದು. ಮುಖ್ಯವಾಗಿ ಈ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಪ್ರಾರಂಭಕ್ಕೆ ಒಂದು ದಿನಗಳಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ, ನಿಮಗೆ ಒಂದು ವಿಷಯ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಂತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭಿಸಿದ್ದೇ ಆದ್ರೆ ಮೊಟ್ಟ ಮೊದಲು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಬರುತ್ತೆ. ಅದನಂತರ ವಿಜಯನಗರ ಧಾರವಾಡಕ್ಕೆ ಬರುತ್ತೆ, ಯಾದಗಿರಿ ಉತ್ತರ ಕನ್ನಡ ಜಿಲ್ಲೆಗೆ ಬರುತ್ತೆ, ಹಾಸನ ಕೊಡಗು ಕೊಪ್ಪಳ, ಹೀಗೆ ನಾನಾ ರೀತಿಯ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರುವಂಥದ್ದು. ಸೊ ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾನೆ ಇದ್ದೀರಿ. ಸೊ ದುಡ್ಡಿಗಾಗಿ ಇಂದು ಜಮಾ ಆಗುತ್ತೆ ನಾಳೆ ಜಮಾ ಆಗುತ್ತೆ ಅಂತ ವರಿನೇ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗೋದು ಖಂಡಿತ. ಸೊ ಹಾಗಾಗಿ ಮಾರ್ಚ್ 30 ಮತ್ತು ಏಪ್ರಿಲ್ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಈ ದುಡ್ಡನ್ನ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಬಹಳ ಫಲಾನುಭವಿಗಳು ಕಾಯ್ತಾ ಇದ್ದೀರಿ ಇಂದು ನಾಳೆ ಅಂತ. ಸೊ ಖಂಡಿತವಾಗ್ಲೂ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಬೇಡ. ನಿಮ್ಮ ಅಕೌಂಟ್ಗಳಿಗೆ ನಮ್ಮ ದುಡ್ಡು ಬರುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಲಾಗಿದ್ದು, ಈಗ ಈ ವರ್ಷದಲ್ಲಿ 28ನೇ ಕಂತಿನ ಹಣ ಮಾತ್ರ ಅಂದರೆ ಜನವರಿ ತಿಂಗಳ ಹಣ ಜಮಾ ಆಗಿ ಕ್ಲಿಯರ್ ಆಗಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಪೆಂಡಿಂಗ್ ಉಳಿದಿದ್ದಾವೆ. ಅಂದರೆ 29 ಫೆಬ್ರವರಿ, ಮಾರ್ಚ್ 31, ಏಪ್ರಿಲ್ 31, ಮಾರ್ಚ್ 30 ಮತ್ತು ಏಪ್ರಿಲ್ 31. ಸೊ ಈ 3 ತಿಂಗಳ ಹಣ ಪೆಂಡಿಂಗ್ ಉಳಿದಿರುವಂಥದ್ದು. ಇದರ ಜೊತೆಗೆ ಹೋದ ವರ್ಷದಲ್ಲಿ ಕೂಡ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಹೌದು, 2025ಕ್ಕೆ ನಾವು ಹೋಗಬೇಕಾಗತ್ತೆ. ಅದೇ ರೀತಿಯಾಗಿ ಜನವರಿ ತಿಂಗಳ ಹಣವನ್ನು ಕೂಡ ನಿಮ್ಮ ಅಕೌಂಟ್ಗಳಿಗೆ ಬಂದಿತ್ತು. ಅದಾದ ಬಳಿಕ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡದೆ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಕೊಡುತ್ತೆ. ಏಪ್ರಿಲ್ ಆದ ಮೇಲೆ ಮೇ, ಜೂನ್ ಅಂತ ಹೇಳ್ಬಿಟ್ಟು ಒಂದಾದ ಮೇಲೆ ಒಂದು ಕಂತುಗಳನ್ನು ಕೊಡ್ತಾ ಬರುತ್ತೆ. ಆದರೆ ಆ 2 ತಿಂಗಳ ಹಣವನ್ನ ಸರ್ಕಾರ ನಿಲ್ಲಿಸಿ ಯಾಮಾರಿಸಿ ಆ 5,000 ಕೋಟಿ ಹಣವನ್ನ ನುಂಗಾಕಿದೆ ಎನ್ನುವಂತಹ ಪ್ರಶ್ನೆ ಇಲ್ಲಿ ಬಿಜೆಪಿ ನಾಯಕರು ಮಾಡ್ತಾರೆ. ಯಾಕಂದ್ರೆ ಆ 2 ತಿಂಗಳ ಹಣದ 5,000 ಕೋಟಿ ಹಣ ಎಷ್ಟೋ ಮಹಿಳೆಯರಿಗೆ 4,000 ರೂಪಾಯಿ ಜಮಾ ಆಗ್ತಾ ಇತ್ತು. ಆದ್ರೆ ಆ ದುಡ್ಡನ್ನ ಮಹಿಳೆಯರಿಗೆ ಮೋಸ ಮಾಡಿ ನೀವೇ ನುಂಗಾಕಿದಿರಿ ಅಂತ
ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದು ನಿಜ ಕೂಡ ಹೌದು. ಸುಮ್ಮನೆ ಆರೋಪವನ್ನು ಹೊರಿಸಿಲ್ಲ, ಅದು ನಿಜ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಸಂಪೂರ್ಣ ಪ್ರೂಫು ಮಾಹಿತಿಯನ್ನು ಡೀಟೇಲನ್ನು ಕಲೆಕ್ಟ್ ಮಾಡಿಕೊಂಡು ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಬಂದಿರ್ತಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರಿಗಳಿಗೆ ಮುಖ್ಯವಾಗಿ ಸಚಿವಗಳಿಗೆ ಅದರಲ್ಲಿ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆಗಳನ್ನು ಮಾಡ್ತಾರೆ. ಈ ದುಡ್ಡನ್ನು ಯಾಕೆ ಕೊಡಲಿಲ್ಲ, ಆ 2 ತಿಂಗಳ ಹಣ ಎಲ್ಲೋಯ್ತು, 5,000 ಕೋಟಿ ಹಣ ಎಲ್ಲೋಗಿದೆ, ನೀವು ನುಂಗಾಕಿದ್ರಾ ಅಥವಾ ನಿಮ್ಮ ಸರ್ಕಾರ ನುಂಗಾಕಿದ, ಏನು 5,000 ಕೋಟಿ ಮಹಿಳೆಯರಿಗೆ ಯಾಕೆ ನೀವು ಮೋಸ ಮಾಡಿದ್ದು, ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೀಗೆ ನೀವು ಯಾಮಾರಿಸೋದಾ ಅಂತ ಪ್ರಶ್ನೆಗಳನ್ನು ಮಾಡ್ತಾರೆ. ಹೀಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಇನ್ನೂ ಹೆಚ್ಚಿನ ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಆದ ಕಾರಣಕ್ಕಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ಆ ದುಡ್ಡು ನಾವು ಕೊಟ್ಟಿದ್ದೀವಿ, ನಾವು ಕ್ಲಿಯರ್ ಮಾಡಿದ್ದೀವಿ, ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅವುಗಳನ್ನು ನಾವು ಇನ್ನೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಆ 2 ತಿಂಗಳ ಹಣ ಕೊಡ್ತಾ ಇದೆ ಅಂತ ಹೇಳಿದ್ರಲ್ಲ, ಅದು ಪೆಂಡಿಂಗ್ ಕೂಡ ಉಳಿದಿತ್ತು, ಅದು ನಿಜ ಕೂಡ ಹೌದು. ಇದರ ಮೇರೆಗೆ ಬಿಜೆಪಿ ನಾಯಕರು ಮತ್ತಷ್ಟು ಒತ್ತಾಯವನ್ನು ಹೇರಿದಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಹೌದು, 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ನನ್ನ ಗಮನದಲ್ಲಿ ಇರಲಿಲ್ಲ. ಸೊ ಹೀಗಾಗಿ ಅವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ. ಆ ದುಡ್ಡು ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರನೇ ಇದೆ. ಆ ದುಡ್ಡನ್ನು ನಾವು ಆದಷ್ಟು ಶೀಘ್ರದಲ್ಲಿನೇ ಕ್ಲಿಯರ್ ಮಾಡ್ತೀವಿ. ಮಹಿಳೆಯರ ಖಾತೆಗಳಿಗೆ 4,000ದಂತೆ 1,22,00,000 ಫಲಾನುಭವಿಗಳಿಗೆ ಸುಮಾರು 5,000 ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಮಾತನ್ನು ಕೊಟ್ಟಿದ್ರು. ಆದರೆ ಇನ್ನೂ ಕೂಡ ಅದನ್ನು ಬಿಡುಗಡೆ ಮಾಡಿಲ್ಲ. ಅದನ್ನು ಈಗ ಬಿಡುಗಡೆ ಮಾಡಬೇಕಂತದ ಒಂದು ಸಾಧ್ಯತೆ ಇದೆ ಅಂತೆ. ಹಾಗಾಗಿ ನಿಮಗೆ 5 ಕಂತುಗಳ ಸುರಿಮಳೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಮಹಿಳೆಯರಿಗೆ 10,000 ರೂಪಾಯಿ, 12,500 ಕೋಟಿಯಷ್ಟು ದುಡ್ಡು ಬೇಕಾಗತ್ತೆ. ಅಷ್ಟು ಎಲ್ಲ ದುಡ್ಡನ್ನು ಸರ್ಕಾರ ರಿಲೀಸ್ ಮಾಡಲಿಕ್ಕೆ ಮುಂದಾಗಲೇಬೇಕು. ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ಅವುಗಳನ್ನು ಕ್ಲಿಯರ್ ಮಾಡಬೇಕು. ನೀವು ಮೊನ್ನೆ ತಾನೇ ನೋಡಿದ್ರಿ, ರಂಜಾನ್ ಹಾಗೂ ಯುಗಾದಿ ಹಬ್ಬದ ನಿಮಿತ್ತವಾಗಿಯೂ ಕೂಡ ಸಾಕಷ್ಟು ಕಂತುಗಳನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಮತ್ತು ಬಿಜೆಪಿ ನಾಯಕರ ಒತ್ತಾಯದ ಮೇರೆಗೆ, ಆಕ್ರೋಶದ ಮೇರೆಗೆ, ಮಹಿಳೆಯರ ಆಕ್ರೋಶದ ಮೇರೆಗೆ ಸುಮಾರು 4ರಿಂದ 5 ಕಂತುಗಳು ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ ವರ್ಷದ ಜನವರಿ ತಿಂಗಳ ಹಣ. ಸೊ ಆ ಎಲ್ಲ ಕಂತುಗಳನ್ನು ಸರ್ಕಾರ ಒಂದಾದ ಮೇಲೆ ಒಂದು ಕಂತುಗಳನ್ನು ರಿಲೀಸ್ ಮಾಡಿ ಜಮಾ ಮಾಡಿ ಕ್ಲಿಯರ್ ಮಾಡ್ತು. ಅದೇ ರೀತಿಯಾಗಿ ಈಗಲೂ ಕೂಡ ಸಾಧ್ಯವಿಲ್ಲ ಅಂತ ಏನಿಲ್ಲ, ಖಂಡಿತವಾಗ್ಲೂ 5 ಕಂತುಗಳನ್ನು ಸರ್ಕಾರ ಕೇವಲ 1ರಿಂದ 2 ತಿಂಗಳಲ್ಲಿ ಕ್ಲಿಯರ್ ಮಾಡಬಹುದು. ಆದರೆ ಆದಷ್ಟು ಸರ್ಕಾರ ಏನು ಮಹಿಳೆಯರಿಗೆ ಕೊಡಬೇಕಾಗಿದೆ ಅದನ್ನು ಕೊಡಬೇಕನ್ನುವಂತಹ ಒಂದು ತಲೆಯಲ್ಲಿ ಆ ಒಂದು ಮೈಂಡ್ ಸೆಟ್ಟನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಬರೀ ಎಲ್ಲ ಕಂತುಗಳು ಹೀಗೆ ಆಗ್ತಾ ಇದ್ದಾವೆ, ಒಂದು ಕಂತನ್ನು ಜಮಾ ಮಾಡಿದ್ರೆ 2 ತಿಂಗಳನ್ನು ಪೆಂಡಿಂಗ್ ಉಳಿಸೋದು, ಈ ರೀತಿ ಗೃಹಲಕ್ಷ್ಮಿಯಲ್ಲಿ ನಡೀತಾ ಇದೆ. ಹಾಗಾಗಿ ಅದೇನು ಪೆಂಡಿಂಗ್ ಉಳಿದಿದೆ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ. ಇನ್ನು ಇದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಹಾಗೆ ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.